ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವ ಬದಲಿಸಬೇಕು ಅನ್ನುವಂಥ ಬೇಡಿಕೆ ಕಾಂಗ್ರೆಸ್ ಮುಖಂಡರು ಇಟ್ಟಿದ್ದಾರೆ. ಈಗಾಗಲೇ ಒಂದು ಹೆಸರನ್ನು ಅವರು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಹಾಗಾದರೆ ಯಾರನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ವಿಷಯ ಮುಂದೆ ಒಂದು ದೊಡ್ಡ ಕಲಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳ ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಹೇಳಿದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೇವೆ, ನಂತರ ಆತ ಆಫೀಸ್ನಲ್ಲಿ ಇರಬೇಕಂತ ಹೇಳಿದ್ದಾರೆ. ಅದರ ಅನೇಕ ವರ್ಷಗಳಿಂದ ವಿನಯ ನಾವಲಗಟ್ಟಿ ಅವರು ಆಫೀಸ್ನಲ್ಲೇ ಇರ್ತಾಯಿದ್ರು. ಆದರೆ ಏನು ಕೆಲಸ ಮಾಡಿದ್ದಾರೆ, ರಿಪೋರ್ಟ್ ಕಾರ್ಡ್ ಇಲ್ಲ. ಹೆಬ್ಬಾಳ್ಕರ್ ಹೆಸರು ಏನಾದ್ರು ಬಹಳ 2-3 ಸಲ ಡಿ.ಕೆ. ಶಿವಕುಮಾರ್ ಕಡೆನೂ ಹೋಗಿ ಬಂದ್ ಸರ್ ಹೆಸರು ಇಲ್ಲ ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತದೆ. ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವ್ ಹೇಳಿದಿಲ್ಲ, ಪಾರ್ಟಿ ಹಂತಲ್ಲಿ ಚರ್ಚೆ ಆಗ್ಬೇಕು, ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು, ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರ್ಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಇಲ್ಲ. ಏನಿದ್ರು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ ಡಿಸಿಸಿ ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗಿತು, ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಚರ್ಚೆ ಆಗಿದೆ. ಎಲ್ಲಾರು ಕೂಡಿ ಒಂದ್ ಹೆಸರು ಕೊಟ್ಟಿದೀವಿ. ಒಂದೇ ಹೆಸರು ಇದು ಹೋಗಿದೆ, ಎರಡು ಯಾವ್ದು ಇಲ್ಲ. ಒಂದೇ ಹೆಸರು ಕೊಟ್ಟಿದೀವಿ, ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ. ಒಂದು ಕಳ್ಸಿದ್ವಿ, ಎಲ್ಲಾರು ಕೂಡ ಒಂದ್ ಕಳ್ಸಿದೀವಿ. ಪಕ್ಷಾತೀತವಾಗಿ ಎಲ್ಲಾರು ಕೂಡಿ ಎಲ್ಲಾರು ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ. ಬಹುಶಃ ಯಾವ್ದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ ಎರಡು ಬದಲಾವಣೆ ಮಾಡ್ತೀವಿ. ಸರ್, ಈಗ ಹೆಬ್ಬಾಳ್ಕರ್ ಹೆಸರು ಏನಾದ್ರು ಬಹಳ 2-3 ಸಲ ಡಿ.ಕೆ. ಶಿವಕುಮಾರ್ ಕಡೆನೂ ಹೋಗಿ ಬಂದ್ ಸರ್ ಹೆಸರು ಇಲ್ಲ ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತದೆ. ಯಾವ್ದು ಎರಡು ಮಾನದಂಡ ಈ ಸಲ ಮಾಡಿದ್ರು? ಹೆಚ್ಚು ಸಮಯ ಕೊಡ್ಬೇಕು, ಅದೇ ಮಾನದಂಡ. ಸಮಯ ಹೆಚ್ಚು ಕೊಡ್ಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾನದಂಡ. ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಒಬ್ಬ ಬಲಿಷ್ಠ ಅಧ್ಯಕ್ಷ ಬೇಕಾಗಿದೆ. ಯಾಕಂದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಅದನ್ನು ಹ್ಯಾಂಡಲ್ ಮಾಡಬೇಕು. ಮನಾಳ್ ಹೆಬ್ಬಾಳ್ಕರ್ ಒಬ್ಬ ಸೂಕ್ತ ಅಭ್ಯರ್ಥಿ ಅಥವಾ ಅಧ್ಯಕ್ಷ ಅಂತೇಳಿ ಅನೇಕ ಕಡೆಗೆ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ನಯವಾಗಿ ಇದನ್ನು ತಿರಸ್ಕಾರ ರೂಪದಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾದರೆ ಈ ಒಂದು ವಿಷಯ ಮುಂದೆ ಒಂದು ದೊಡ್ಡ ಕಂದಕವನ್ನು ಉಂಟು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ವಿನಯ ನಾವಲಗಟ್ಟಿ ಈಗ ಪಂಚ ಕಮಿಟಿಯ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಒಬ್ಬೊಬ್ಬರಿಗೆ 2 ಹುದ್ದೆಗಳು ಬೇಡ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಒಬ್ಬರ ಹೆಸರನ್ನು ಇವರು ಶಿಫಾರಸು ಮಾಡಿದರೆ ಎಲ್ಲರ ಅಭಿಪ್ರಾಯ ಪಡೆದು ಶಿಫಾರಸು ಮಾಡಿದ್ರೆ ಹೇಳ್ತಾರೆ. ಆದರೆ ಅಂತಿಮವಾಗಿ ಯಾರು ಈ ಅಭ್ಯರ್ಥಿ ಅಂತ ಕೇಳಬೇಕಾದ್ರೆ ಮನಾಳ್ ಹೆಬ್ಬಾಳ್ಕರ್ ಅಭ್ಯರ್ಥಿ ಆದರೆ, ಅಂದರೆ ಅಧ್ಯಕ್ಷರಾದರೆ ಭಾಳ ಒಳ್ಳೆಯದು. ಯಾಕಂದ್ರೆ ಸಮರ್ಥವಾಗಿದ್ದಾರೆ, ಎಲ್ಲ ಹಿರಿಯರನ್ನ ಮತ್ತು ಕಿರಿಯರನ್ನ ಕೂಡಿಸ್ಕೊಂಡು ಸಂಘಟನೆ ಮಾಡುವಂಥ ಶಕ್ತಿ ಇದೆ. ಮತ್ತು ಇವ್ರ ಕಡೆ ಹೋದ ನಂತರ ಕೆಲಸ ಆಗಬೇಕಲ್ಲ, ಅವು ಎಲ್ಲ ಕೆಲಸಗಳು ಆಗ್ತವೆ. ಹೀಗಾಗಿ ಇವರೇ ಸೂಕ್ತ ಅಭ್ಯರ್ಥಿ. ಕೇವಲ ಹೋಗಿ ಅಧ್ಯಕ್ಷರಿಗೆ ಮನವಿ ಕಟ್ಟು ಬಂದರೆ ಸಾಲದು, ಆ ಮನವಿಗೆ ಸ್ಪಂದನೆ ಆಗಬೇಕು. ಕಾಂಗ್ರೆಸ್ ಏನು ಕಾರ್ಯಕರ್ತರೇ ಅವ್ರ ಬೇಡಿಕೆ ಕೂಡ ಇದೇ ಆಗಿದೆ. ಅಧ್ಯಕ್ಷ ಕೇವಲ ಹೆಸರಿಗೆ ಮಾತ್ರ ಆಗಬಾರ್ದು, ಸತೀಶ್ ಜಾರಕಿಹೊಳಿ ಹೇಳಿದಂಥ ವ್ಯಕ್ತಿ ಆಗಬಾರ್ದು. ಯಾಕಂದ್ರೆ ಇವ್ರ ವಿರುದ್ಧ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಸಂಘಟನೆಗೆ ಇವರಿಗೆ ಅವಕಾಶವೇ ಸಿಗೋದಿಲ್ಲ. ಕೇವಲ ನಾಮಕಾವಾಸ್ತೆ ಮಾಡಿ ಇಡಬಹುದು ಅನ್ನುವಂಥ ಸಂಶಯ ಕೂಡ ಇದೆ. ಹೀಗಾಗಿ ಅನೇಕರಿದ್ದಾರೆ, ಹಿಂದೆ ಅನೇಕ ಅಧ್ಯಕ್ಷರು ಕೂಡ ಸೇವೆ ಮಾಡಿದ್ದಾರೆ. ಈಗ 5ರಿಂದ 6 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಮನಾಳ್ ಹೆಬ್ಬಾಳ್ಕರ್ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಇದನ್ನು ಚೆನ್ನಾಗಿ ನಿಭಾಯಿಸ್ತಾರೆ. ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯನ್ನು ಚುನಾವಣೆ ನಡೆದಿದೆ, ಅದರಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಸಾಧ್ಯತೆ ಹೆಚ್ಚಿದೆ. ಅಂದರೆ ಇವರು ಸೂಕ್ತವಾದಂಥ ಅಭ್ಯರ್ಥಿ ಅಂತೇಳಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅಂದರೆ ಚಿಕ್ಕೋಡಿಗೆ ಅಲ್ಲಿ ಕೂಡ ಚಿಂಗಳಿ ಅವ್ರನ್ನ ಬದಲಿಸಬೇಕು, ಅಲ್ಲಿ ಕೂಡ ಒಂದು ಹೆಸರನ್ನು ಅವ್ರು ಕಳಿಸಿದ್ದಾರೆ. ಯಾಕಂದರೆ ಚಿಂಗಳಿ ಅವರಿಗೆ 2 ಸ್ಥಾನ ಇವೆ.
ಬೆಳಗಾವಿ ಬುಡಾ ಅಧ್ಯಕ್ಷ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಖಾಲಿ ಇದೆ. ಅಲ್ಲಿ ಯಾರನ್ನ ಮಾಡಬೇಕಂದ್ರೆ ಈರಗೌಡ ಪಾಟೀಲ್ರು ಮಾಡಬೇಕು. ಯಾಕಂದರೆ ಆ ಭಾಗದಲ್ಲಿ ಚಿಕ್ಕೋಡಿ ಮತ್ತು ರಾಯಬಾಗ್ ಭಾಗದಲ್ಲಿ ಹೆಸರುವಾಸಿಯವರು ನಂತರ ಸ್ಥಳದಲ್ಲೇ ಸಿಗುತ್ತಾರೆ. ಬಂದ ನಂತರ ಸ್ಪಂದನೆ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿನ ಬಲ ತುಂಬುವಂಥ ಒಂದು ಪ್ರಯತ್ನದಲ್ಲಿ ಕೂಡ ಅವರು 40 ವರ್ಷಗಳಿದ್ದಾರೆ. ಹೀಗಾಗಿ ಅವರನ್ನು ಒಮ್ಮೆ ಕಾಡಾ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಿಲ್ಲ ದುಳಗೌಡ ಪಾಟೀಲ್ ಮಾಡ್ರಿ, ಯಾಕಂದ್ರೆ ಯುವಶಕ್ತಿ ಪಡೆ ಅವ್ರ ಹಿಂದಿದೆ, ಇದೇ ಅಭಿಪ್ರಾಯ ಇದೆ. ಆದರೆ ವರಿಷ್ಠರು ಇವ್ರ ಮಾತು ಕೇಳದೆ ಹೋದರೆ ಈ ಭಾಗದಲ್ಲಿ ಸ್ವಲ್ಪ ಕಾಂಗ್ರೆಸ್ ಹಿನ್ನಡೆ ಆಗ್ತದೆ. ಸತೀಶ್ ಜಾರಕಿಹೊಳಿ ಮಾತು ಕೇಳಿ ನಿಪ್ಪಾಣಿ ಶಾಸಕ ಸ್ಥಾನವನ್ನು ಕಳೆದುಕೊಂಡ್ರು. ಅಲ್ಲಿ ಉತ್ತಮ್ ಪಾಟೀಲ್ ಕೊಟ್ಟಿದ್ರೆ ಶಾಸಕ ಆಗ್ತಿದ್ರು. ರಾಯಬಾಗ್ ಸ್ಥಾನ ಕಾಂಗ್ರೆಸ್ ಅವರು ಕಳ್ಕೊಂಡ್ರು. ಯಾಕಂದ್ರೆ ಎಲ್ಲ ಬಿ ಫಾರ್ಮ್ ಸತೀಶ್ ಜಾರಕಿಹೊಳಿ ಕೈಯಲ್ಲಿ ಕೊಟ್ಟಿದ್ದರು. ರಾಯಬಾಗದಲ್ಲಿ ಶಂಭು ಕಲ್ಲೋಳಿಕರ್ ಅವರಿಗೆ ಕೊಟ್ಟಿದ್ರೆ ಅವರು ಆಯ್ಕೆ ಆಗ್ತಿದ್ರು. ಅಂದರೆ 11-13 ಸ್ಥಾನಕ್ಕೆ ಹೋಗ್ತಿತ್ತು. ಈಗ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 2 ಹೆಸರುಗಳು ಜಿಲ್ಲೆ ತುಂಬ ಈಗ ಓಡಾಡ್ತಿವೆ. ಇದು ವರಿಷ್ಠರ ಗಮನಕ್ಕೆ ಬರಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸೂಕ್ಷ್ಮವಾಗಿ ಇದೆಲ್ಲವನ್ನು ಗಮನಿಸಬೇಕು. ನಮ್ಮನ್ನೇನಾದರೂ ಸತೀಶ್ ಜಾರಕಿಹೊಳಿ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯವನ್ನು ಇಟ್ಟುಕೊಂಡು ನೀವು ಮುನ್ನಡೆಯಬೇಕು. ನಾವು ಅನೇಕ ಬಾರಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾನೇ ಇದ್ದೇವೆ. ನೀವು ಜಾಣರಾಗಬೇಕು. ಯಾಕಂದರೆ MP ಚುನಾವಣೆಯಲ್ಲಿ ಯಾವ ರೀತಿ ನಡೆದು ಹೋಗಿದೆ. ಈಗ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮುನ್ನಾಳ್ ಹೆಬ್ಬಾಳ್ಕರ್ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯ ಇದೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸದ್ದಡ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳೋದನ್ನು ಹೇಳಿದ್ದೇವೆ. ವರಿಷ್ಠರದನ್ನು ಪಾಲಿಸೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ. ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವನ್ನು ಹೇಳೋದು ನಮ್ಮ ಕೆಲಸ, ಪಾಲಿಸೋದು ಬಿಡೋದು ವರಿಷ್ಠರ ಕೆಲಸ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.